ಹೇಳಾಯ್ತು. ಕೊನೆಗೂ ನಾವು ಕಾರ್ ತಗೊಂಡ್ರ ವಿಷಯ ಹೇಳಾಯ್ತು. ನಾವಲ್ಲ, ನೀನು ಕಾರ್ ತಗೊಂಡಿರೋ ವಿಷಯ ಹೇಳಾಯ್ತು. ನಿಜವಾಗ್ಲೂ ಬಡವೇನೋ? ಸೋಡಾ ಹಾಕು ಅಂತ ತಳ್ಳಿದ್ದು. ಲೋ ಮಗ ಕೇಳೋ. ಮಗ ಸೋಡಾ ಹಾಕೋ. ಸೋಡಾ? ಏಯ್ ಇದ್ರ ಬಗ್ಗೆ ಅಲ್ಲ, ಕಾರ್ ಬಗ್ಗೆ ಕೇಳೋ. ಮಗ ಕಾರ್ ಬಗ್ಗೆ ಹೇಳ. ಹಾಂ ಮಂಜ, ಗಾಡಿ ಕರೆಕ್ಟಾಗಿ ಪಾರ್ಕ್ ಇದೆ ನೋಡ್ಕೊಂಬ. ಲೋ ಮುಂದ ಕೂತ್ಕೊಳ್ಳೋ, ಏನ್ಕೊ ನಿಂತ್ಕೊಂಡೇ ಇದೆಯಾ? ಲೋ ಕೇಳ್ದೇನೋ? ಕರ್ಣ, ಸಾನ್ವಿ ನಮ್ಗಿಂತ 3 ವರ್ಷ ದೊಡ್ಡವಳಲ್ವಾ? ವರ್ಕೌಟ್ ಆಗುತ್ತಂತೀಯ? ನನಗೂ ಅಷ್ಟೇ ಇದಾಗಿಲ್ಲ ಮಗ. ಬ್ಯೂಟಿಫುಲ್ ಪಾಯಿಂಟ್. ಆಗ ನನಗೂ ಅಷ್ಟೇ ಇದಾಗಿರುತ್ತೆ. ಓ, ಸ್ಟಾಕ್ ಅಲ್ಲಿ ಆಯ್ತಾ? ಹಲೋ, ನಾನ್ ಗೌಸು. ಹಾಂ ಸರ್, ಗೊತ್ತಾಯ್ತು ಹೇಳಿ. ಬೆಳಗಿಂದ ಮಿಸ್ ಕಾಲ್ ಕೊಡ್ತಾನೆ ಇದ್ದೀರಾ? ಅದು ಹಾಗೆ, ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಮಿಸ್ ಕಾಲೇ ಆಗೋದು. ಕಾರ್ ಅಮೌಂಟ್ ಎಂತ ಆಯ್ತು? ಕಾರು. ಏ ಮಂಜ, ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡ್ಕೊಂಬಾರೋ. ಹಾ ಹಲೋ ಹಲೋ, ಎಲ್ಲಿದೆ ಸರ್ ನಾನು? ಅದೇ ಅಮೌಂಟ್ ಕೊಡೋದ್ರಲ್ಲಿ. ಅಮೌಂಟು ರೆಡಿ ಇದೆ, ನೀವು ಬರ್ತಾ ಇದ್ದಂಗೆ ಕೊಡ್ತಾ ಇರೋದೆ. ಹೌದಾ? ಕೊಡೋದಯಾ? ಹೌದೌದು. ಹಾಗೆ ಬರ್ತಾ 4 ಬಿಯರು 2 ಪ್ಯಾಕೆಟ್ ಮಿಕ್ಸರ್ ತಗೊಂಬನ್ನಿ. ಅಷ್ಟೆಲ್ಲ ತರ್ಸಕ್ ಕಾಸು ಎಲ್ಲಿದೆಯೋ? ಅದೇ ಪೆಟ್ರೋಲ್ ಅಂತ ಎತ್ತಿಟ್ಟಿದೀವಲ್ಲ. ಮತ್ತೆ ಪೆಟ್ರೋಲ್ಗೆ? ನಮ್ದು ಡೀಸೆಲ್ ಗಾಡಿ ಮಚ್ಚ, ಪೆಟ್ರೋಲ್ ಬೇಕಾಗಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಹಲೋ ಹಲೋ, ಹಾ ಹೇಳಿ. ಅದು ಬಿಯರ್ ಮತ್ತೆ ಮಿಕ್ಸರ್ಗೆ ದುಡ್ಡು ಯಾರು ಕೊಡೋದು? ಕೊಡ್ತೀವಿ, ಎಲ್ಲ ಸೇರ್ಸ್ ಕೊಡ್ತೀವಿ, ನೀವು ಬನ್ನಿ. ಹೌದಾ? ಮಗ, ಕಾರ್ ಕರೆಕ್ಟಾಗಿ ಪಾರ್ಕ್ ಆಗಿದೆ ಕಣ. ಮಗ, ನಾ ಲೆಕ್ಕ ಹಾಕಿ ನೋಡಿದ್ನು. ಅಳತೆ ಕರೆಕ್ಟ್ ಆಗಿದ್ದೀರಾ? ಅದಲ್ವೋ, ಏನೋ ಹೇಳ್ತಿದ್ನಲ್ಲ. ಹಾ ಮಂಜ, ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದ್ದೀನಿ ನೋಡಿ. ಎಲ್ಲ ಸರಿ ನಾನೇ ಹಾಕೋಬೇಕು. ಅದೇ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದ್ದೀನಿ ನೋಡ್ಕೊಂಬರಕ್ಕೆ. ಹಾ, ಸಾನ್ವಿ ನಮ್ಗಿಂತ 3 ವರ್ಷ ದೊಡ್ಡವಳಾಗಿರಲ್ವಾ ಅವಾಗ? ಓ ಕರೆಕ್ಟ್ ಅಲ್ವಾ? ಹೇಗೋ ಅಡ್ಜಸ್ಟ್ ಆಗುತ್ತೆ.